ಓ ನಮಃ ಶಿವಾಯ. ಯೂಟ್ಯೂಬ್ ಚಾನಲಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕನ್ ಕ್ಲಿಕ್ ಮಾಡಿ. ತುಂಬ ಧನ್ಯವಾದಗಳು. ಓ ನಮಃ ಶಿವಾಯ. ನಮಸ್ಕಾರ ಗುರುದೇವ. ಶರಣು ಶರಣಾರ್ಥಿ. ಎಲ್ಲ ದೊಡ್ಡ ಎಕ್ಕಿ ಗಿಡದ ಒಳಗೆ ಗಣಪತಿ ಉದ್ಭವ ಆಗ್ತಾನಂತ ವಿಷಯ ನಿಮಗೇನು ಆದರೂ ಗೊತ್ತಿತ್ತು? ನಾನು ಕೇಳಿದ ಮ್ಯಾಗ ಫುಲ್ ಶಾಕ್ ಆದ ಇವತ್ತು. ನಾ ಸ್ಥಳ ಬಗ್ಗೆ ಪರಿಚಯ ಮಾಡಿಕೊಡ್ತೀನಿ ಅಂತ ಹೇಳಿದ್ರೆ, ಮಲೆಯ ಶಾಂತೇಶ್ವರ ಮಠ, ಹಿರೇನಂದೂರ. ಈ ಮಲೆಯ ಶಾಂತೇಶ್ವರವರು 800 ವರ್ಷಗಳ ಹಿಂದೆ ಜೀವಂತ ಸಮಾಧಿ ಆಗಿರುವಂಥ ಸ್ವಾಮಿಗಳು. ಈ ಮಲೆಯ ಶಾಂತಲಿಂಗೇಶ್ವರರು ಲಿಂಗೈಕ್ಯರು ಆದ್ಮ್ಯಾಗ ಮಠಾಧೀಶಿ ಆಗಿ ಬಂದವರು ಯಾರು ಅಂತ ಹೇಳಿದಾರೆ. ಶ್ರೀ ಸದಾಶಿವ ಶಿವಾಚಾರ್ಯರು ಅಂತ ಹೇಳಿ ಅವರು ಆಯುರ್ವೇದಿಕ ಪಂಡಿತರಾಗಿದ್ದರು. ಈ ಮಲೆಯ ಶಾಂತೇಶ್ವರರು ತಮ್ಮ ಪಯಣ ಕಾಶಿಲಿಂದ ಚಾಲು ಮಾಡಿರ್ತಾರೆ. ಕಾಶಿಲಿಂದ ಚಾಲು ಮಾಡಿ ಅಲ್ಲಲ್ಲಿ ತಪಸ್ಸಿಗೆ ಕುಂತು ಕೆಲವೊಂದು ಕಡೆ ಪವಾಡಗಳ ಎಲ್ಲಗಳ ಮಾಡಿ ಕೂಡ ಕೊನೆಯದಾಗಿ ಬಂದು ಹಿರೇನಂದೂರ ಒಳಗೆ ನೆಲೆ ಊರ್ತಾರ್ರಿ. ಇವರು ಪುರಾಣ ಒಳಗೆ ಬರೆದಂಥ ಪ್ರಕಾರ ಇವರು ಯಾವಾಗಿನವರು ಹರ ಅಂತ ಹೇಳಿದ್ರೆ, ಬಸವಣ್ಣನವರು ಕಾಲದಕ್ಕಿಂತ ಮೊದಲಿನವರು ಇವರು ಹರ ಅಂತಾರೆ. ಇವತ್ತು ನಾನು ಕೊಟ್ಟಂಥ ಮಾಹಿತಿ ಶ್ರೀ ಗುರು ಮಲೆಯ ಶಾಂತೇಶ್ವರ ಸಂಸ್ಥಾನ ತುಪ್ಪಕಟ್ಟಿ ಹಿರೇಮಠ ಉಭಯ ನಂದೂರ ಇಷ್ಟ ಆಗಿತ್ತಂದ್ರೆ ಲೈಕ್ ಮಾಡಿರಿ, ಫಾಲೋ ಮಾಡಿರಿ, ಶೇರ್ ಮಾಡಿರಿ, ಸಪೋರ್ಟ್ ಮಾಡಿರಿ. ತುಂಬ ಧನ್ಯವಾದಗಳು. ಶರಣು ಶರಣಾರ್ಥಿ. ಶುಭವಾಗಲಿ.